ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಮಧುರವ್ರ ತಗೊಳ್ರಿ ನಿಮ್ಮ ಪೂರ್ವ ಜನ್ಮದ ಥೆರಪಿ ಸರ್ಟಿಫಿಕೇಟು. ನಾನು ಲ್ಯಾಮಿನೇಷನ್ ಮಾಡಿಸ್ಕೊಂಬಂದಿನಿ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟ್ರೆ. ಈ ಸರ್ಟಿಫಿಕೇಟ್ಗೋಸ್ಕರ ಎಷ್ಟು ದಿನದಿಂದ ವೇಟ್ ಮಾಡ್ತಿದ್ದೆ. ಅಂತೂ ಪೂರ್ವ ಜನ್ಮ ಥೆರಪಿ ಕೋರ್ಸ್ ಕಂಪ್ಲೀಟ್ ಮಾಡಿದಾಗಾಯ್ತು. ಈ ಸರ್ಟಿಫಿಕೇಟ್ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಹೇಳೋದೇನು ಬ್ಯಾಡ್ ಬಿಡ್ರಿ, ನಿಮ್ಮ ಮಾತನಾಗ ಗೊತ್ತಾಗ್ಲಿಕ್ಕತ್ತ. ಹೌದು, ಈ ಮುಖಾನ ಯಾಕೆ ಈ ರೀತಿ ಕವರ್ ಮಾಡ್ಕೊಂಡಿದ್ದೀರಾ? ಸಮ್ಮರ್ ಡೇ ನೋಡ್ರಿ, ಟ್ಯಾನ್ ಆಗ್ಬಾರ್ದು ಅಂತ. ಉಮಾಪತಿ ಅವ್ರ ಜೊತೆ ಕೂತ್ಬಿಟ್ಟಿದ್ಯಾ? ಜಾನಿ ಅವ್ರ ಬರೀ ಉಮಾಪತಿ ಅಲ್ರಿ, ಡಾಕ್ಟರ್ ಉಮ್ಮಾ ಪತಿ. ನೋಡಿದ್ರೆ ಮಾಡ್ಬೇಕು ಅನ್ಸುತ್ತೆ ತಿಥಿ. ನೀವು ತಿಥಿ ಮಾಡೋದಿಲ್ಲ, ತಿಥಿ ಊಟ ಮಾಡ್ತೀರಿ. ಮೊದಲು ನಿಮ್ಮ ಹೆಂಡತಿ ಏನೋ ಹೇಳೋರದಾರ, ಅದನ್ನ ಕೇಳಿ. ನೀನೇನೋ ಹೇಳ್ಬೇಕು ಅಂದ್ಕೊಂಡ್ಯಾ? ಏನೇ ಹೇಳೋದಿದ್ರು ಇವ್ರು ಹೋದ್ಮೇಲೆ ರೂಮಲ್ಲಿ ಪರ್ಸನಲ್ ಆಗಿ ಹೇಳು. ಜಾನಿ, ಇದು ಪರ್ಸನಲ್ ವಿಷಯ ಅಲ್ಲ, ಪಬ್ಲಿಕ್ ವಿಷಯ. ನಾನು ಪೂರ್ವ ಜನ್ಮ ಥೆರಪಿ ಕೋರ್ಸ್ ಮಾಡ್ತಿದ್ನಲ್ಲ. ಹೌದು, ಕರೆಸ್ಪಾಂಡೆನ್ಸ್ ಅಲ್ಲಿ ಯಾವ್ದ್ರಲ್ಲ ಒಂದು, ಅದ್ರಲ್ಲಿ ನಾನು ಪಾಸ್ ಆಗಿ ನಂಗೆ ಡಾಕ್ಟರೇಟ್ ಸರ್ಟಿಫಿಕೇಟ್ ಸಿಕ್ಕಿದೆ. ಅವರ ಬರೀ ಥೆರಪಿಸ್ಟ್ ಅಲ್ರಿ, ಡಾಕ್ಟರ್ ಅಂತ ಹೇಳ್ರಿ. ನೋಡಿದ್ರೇನ್ರಿ ಜಾನಿ ಅವ್ರ, ನೀವು ಜೀವನ ಪೂರ್ತಿ ಬರೀ ಅಡಿಗೆ ಮನೆಯಾಗ ಕೆಲಸ ಮಾಡೋದಾತು. ನಿಮ್ಮ ಹೆಂಡತಿ ನೋಡ್ರಿ, ಡಾಕ್ಟರ್ ಮಧುರ. ಅವಳು ಡಾಕ್ಟರ್ ಆಗಿದ್ದಕ್ಕೆ ನಿಮ್ ಕೆಲಸ ಹೋಯ್ತು ತಾನೆ? ಕೆಲಸ ಇಲ್ಲ ಅಂದ್ರೆ ನನ್ನ ಜೊತೆಗೆ ಬನ್ನಿ, 3 ಹೊತ್ತು ಊಟ ಹಾಕ್ತೀನಿ, ಪ್ರತಿಯೊಂದು ಹಬ್ಬಕ್ಕೂ ಸೀರೆ ಬ್ಲೌಸು ಕೊಡಿಸ್ತೀನಿ. ಜಾನಿ, ನಂಗೆ ಡಾಕ್ಟರೇಟ್ ಸಿಕ್ಕಿರೋದಕ್ಕೆ ಖುಷಿ ಪಡೋದ್ ಬಿಟ್ಟು ಅವ್ರನ್ನ ಕಿಂಡಲ್ ಮಾಡ್ತಿದ್ದೀರಲ್ಲ. ಮತ್ತೆ ಇವ್ರು ಈ ರೀತಿ ಮಾತಾಡೋದು ಸರಿನಾ? ನಾನೊಬ್ಬ ಡಿಗ್ರಿ ಹೋಲ್ಡ್ರು, ಯೂನಿವರ್ಸಿಟಿಗೆ ಟಾಪರು. ಅಯ್ಯೋ, ಯಾನೇ ಟಾಪರ್ ಆದ್ರೂ ಅಡ್ಗಮ್ಮನಲ್ಲಿ ಪಾತ್ರ ತೊಳೆ ತಪ್ಸಕ್ಕದ. ಒಬ್ರು ಸಿಂಕಲ್ ಕಸ ಸಿಕ್ಕಾಕೊಂಡಂಗೆ ಮಧ್ಯೆ ಮಧ್ಯೆ ಬರ್ತಾನೆ ಇರ್ತಾರೆ. ಏನಂದ್ರೆ ಏನು ಇಲ್ಲ, ಇಲ್ಲಿ ಬಂದು ಕುಕ್ರು ಬಡೀರಿ ಎಂದೆ. ಮಧುರವ್ರೆ, ಅಣ್ಣಪ್ಪನವ್ರು ಆದ್ರು ಅಂತ ನೀವೇನು ಬೇಜಾರು ಮಾಡ್ಕೋಬೇಡಿ, ಅವ್ರ ಜಾಗನ ನಾ ತುಂಬುದ್ನಲ್ಲ. ಮಧುರವ್ರೆ, ಯಾನ ಇವತ್ತು ಈ ಪಟ್ಟಿ ಖುಷಿಯಾಗಿದ್ದಾರೆ. ಕೆನ್ನ ಬೇರೆ ಟಮಾಟಣ್ಣಂತರ ಕೆಂಪು ಆಗ್ಬಿಟ್ಟದ. ನಿಮ್ಮ ಖುಷಿಯ ರಹಸ್ಯ ಯಾನ ಅಂತ ತಿಳ್ಕೊಬೋದಾ? ಗೌಡ್ರ, ಮಧುರ ಅವ್ರು ಈಗ ಡಾಕ್ಟರ್ ಆಗ್ಯಾರ. ಅಂದ್ರೆ ನಿಮ್ಮ ಕೆಲ್ಸಕ್ಕೆ ಪಂಗನಾಮ. ನಮ್ಗೇನಾದ್ರು ಹುಷಾರಿಲ್ಲ ಅಂದ್ರೆ ಮಧುರ ಅವ್ರ ತಾನೇ ಇಂಜೆಕ್ಷನ್ ಹಾಕಿಸ್ಕೋಬೋದು. ಅಯ್ಯೋ ಗೌಡ್ರೆ, ನಾನು MBBS ಮಾಡಿರೋ ಡಾಕ್ಟರ್ ಅಲ್ಲ, ಪೂರ್ವ ಜನ್ಮ ಥೆರಪಿಸ್ಟ್. ಅಂದ್ರೆ ಒಬ್ಬ ವ್ಯಕ್ತಿನ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗೋ ಕೋರ್ಸ್. ಮಧುರ ಅವ್ರ, ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದಿ ಅಂತ ಹೇಳಿ ತಿಳ್ಕೊಬೇಕು ಅಂತ ಶಾನೆ ಆಸೆ ಆಯ್ತಾ ಅದೇ. ಈ ಜನ್ಮದಲ್ಲಿ ಏನಾಗಿದ್ದೀರೋ ಹೋದ್ ಜನ್ಮದಲ್ಲೂ ಅದೇ ಆಗಿದ್ರಿ ಬಿಡಿ ಗೌಡ್ರೆ. ಯಾನ ನಿಮ್ ಮಾತನಾಡ್ತಾ ದನ ಕಾಯ್ತಿದ್ರಿ ಅಂದೆ. ಜಾನಿ, ನಿಮ್ ಕೆಲ್ಸ ನೀವ್ ನೋಡ್ಕೊಳ್ಳಿ. ಮನೆಗ್ ಬಂದವ್ರ ಹತ್ರ ಹೀಗ ಮಾತಾಡೋದು? ಮಧುರ ಅವ್ರ, ನೀವು ಡಾಕ್ಟರ್ ಆದ್ರಿ ಅಂತ ಕೇಳ್ಬಿಟ್ಟು ನನಗೆ ಶಾನೆ ಸಂತೋಷ ಆಗೋಯ್ತು. ಆ ಸಂತೋಷಕ್ಕ ನಾನೇ ನಿಮ್ಗೊಂದು ಪಾರ್ಟಿ ಕೊಡಿಸ್ಬೇಕು ಅನ್ಕೊಂಡಿನಿ. ಗೌಡ್ರ, ಇವ್ರು ಡಾಕ್ಟರ್ ಆಗಿದ್ದಕ್ಕೆ ಅವ್ರ ಗಂಡನ ಖುಷಿ ಪಡ್ಲಿಕ್ಕತ್ತಿಲ್ಲ. ನೀವ್ಯಾಕೆ ಅಷ್ಟೊಂದು ಖುಷಿ ಪಡ್ಲಿಕ್ಕತ್ತೀರಿ? ಓ ಡಾಕ್ಟರ್ ಉಮ್ಮ, ಕೊಡ್ಲಾ? ಅಯ್ಯೋ, ಆಚೋರಿ ಈಚೋರಿ ಎಟ್ಟೆಯವರು ಸಾಧನೆ ಮಾಡಿದಾಗ ಖುಷಿ ಪಡ್ಬೇಕು, ಅದು ಒಳ್ಳೆ ಗುಣ ಅಂತ ಗುಣವಂತ ನಾನು. ತಾಂಬೆನ್ ತಾವೇ ತೊಟ್ಕೊಳ್ಳೋದು ಒಳ್ಳೇದಲ್ಲ. ಜಾನಿ, ಮಧುರ ಅವ್ರೆ, ಕೆಲ್ಸಕ್ಕೆ ಬರ್ತಾರವ್ರು ಮಾತಾಡೋರು ಅಂತ ನಾ ಏನ್ ಬೇಜಾರು ಮಾಡ್ಕೊಂಡಿಲ್ಲ. ಅವ್ರ ಒಳಗೆ ಏನೋ ಕೆಲಸ ಮಾಡ್ಲಿಕ್ಕತ್ಯಾರ್ರಿ. ಮಧುರ ಅವ್ರೆ, ನಿಮ್ ಸರ್ಟಿಫಿಕೇಟ್ ಕೊಡಿ, ನೋಡ್ಬಿಟ್ಟು ಸಂತೋಷ ಪಟ್ಟು ಬಿಡ್ತೀನಿ. ಡ್ಯಾಡು, ಚೆನ್ನಾಗಿದ್ದೀರಿಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ ಮಗಳ? ನಾನ್ ಚೆನ್ನಾಗಿವ್ನಿ. ಯಾಕೋ ಪೆನ್ಷನ್ ಮಾಡ್ಕೊಂಡಿರಲ್ಲ? ಟೆನ್ಷನ್ ಹಿಡ್ರಿ ಚಾಡ. ಅದ ಯಾಕೆ ಮಾಡ್ಕೊಂಡಿರಿ? ನೀನೆ ರಾತ್ರಿ ಒಂದು ಕೆಟ್ಟ ಕನಸು ಬಿಟ್ಬಿಡ್ತು, ಅದಕ್ಕೆ ನೀನು ನೋಡೋಣ ಅಂತ ಓಡೋಡ್ ಬಂದ್ಬಿಟ್ಟೆ. ನೀವೇ ನೋಡ್ ಬಂದ್ರಿ? ಈ ಸ್ಕೂಟರ್ ತಾನೇ ಬಂದ್ರಿ? ತೊಳ್ಕೊಂಡೆ ಓಡೋಡ್ ಬಂದೆ ಅಮ್ಮ. ಹಂಗಂದ್ರಿಯಾ? ಯಾನಾದು ಕೆಟ್ಟ ಕನ್ಸು? ಅದು ನಿನ್ ಚಿಕ್ಕ ವಯಸ್ಸಲ್ಲಿ ಅವಾಗ ಸದ್ಯ ಬಿದ್ಬಿಡ್ತಿದ್ಯಲ್ಲ, ಅದು ತಿರ್ಗಾ ಕಂಟಿನ್ಯೂ ಆಗ್ತಿದೆಯೇನೋ ಅಂತ ಭಯ ಆಗಿ ನೀನು ನೋಡೋಣ ಅಂತ ಓಡೋಡ್ ಬಂದೆಮ್ಮ. ಡ್ಯಾಡು, ಇವಾಗ ನಾನು ಚೆನ್ನಾಗಿವ್ನಿ, ಜ್ಞಾನ ತಪ್ಪ ಬೀಳೋದಿಲ್ಲ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಆಲ್ ರೈಟ್ ಅಲ್ಲಮ್ಮ, ಅದು ಆಲ್ ರೈಟ್. ಹಿಡ್ರಿ ಚಾಡ. ಸರಿ ನಾನು ಬರಲ್ಲ. ಯಾಕಮ್ಮ ಇಲ್ಲಿ ಗಂಟ ಬಂದು ಹೊಟ್ಟೆ ಒಳಗ್ ಬರ್ದೆ ಹೋಯ್ತಾ ಇದೀರಲ್ಲ? ಇಲ್ಲೇ ನಿಂತ್ಕೊಂಡಿರಿ, ಒಂದ್ ಲೋಟ ಹಾಲ್ ತಕೊಂಬತ್ತೀನಿ, ಕುಡ್ಕೊಂಡು ಹೋಗುರಂತೆ. ಇಲ್ಲಮ್ಮ, ಒಳಗಡೆ ಕಾಲಿಡಲ್ಲ ಅಂತ ಪ್ರತಿಜ್ಞೆ ಮಾಡಿದ್ಮೇಲೆ ಒಳಗಡೆ ಬಂದು ಹಾಲು ಕುಡಿತೀನಿ. ನಾನು ಆಗಲೇ ಕುಡ್ಕೊಂಡೇ ಬಂದಿದ್ದೀನಿ. ಕುಡ್ಕೊಂಡ್ ಬಂದ್ಬಿಟ್ಟಿದ್ರಿಯಾ? ಯಾವ್ದಲ್ಲ, ಹಾಲು ಕುಡ್ಕೊಂಡ್ ಬಂದಿದ್ದೀನಿ. ಡ್ಯಾಡು, ಇಲ್ಲಿ ಗಂಟ ಬಂದು ನೀವು ಹಾಲು ಕುಡಿದ ಹೋದ್ರೆ ನನ್
ಮನ್ಸಿಗೆ ಸಮಾಧಾನ ಆಗುದಿಲ್ಲ ಅನ್ನೆ. ನೋ, ಒಂದು ಸಲ ಪ್ರತಿಜ್ಞೆ ಮಾಡಿದ್ಮೇಲೆ ಮುಗೀತು. ತಿರುಪತಿ ವೆಂಕಟರಮಣ ಸ್ವಾಮಿನೇ ಬಂದು ಆ ಚಡ್ಡಿ ಬನ್ನಿ ನನ್ನ ಮೇಲೆ ಹಾಲು ಕುಡಿಯೋ ಅಂತ ಹೇಳಿದ್ರು ನಾನು ಕುಡಿಯಲ್ಲ. ಬೇಕಾದ್ರೆ ಎದುರು ಮನೆ ಜಾನಿ ಮನೇಲಿ ಕುಡ್ಕೊಂಡು ಹೋಗ್ತೀನಿ. ಏನ್ರೋ ಬೆವ್ರು ಸೂರ್ಸ್ ದುಡಿದೆ ಓತ್ಲ ಹೊಡಿತಾ ಕೂತಿದ್ದೀರಾ? ದುಡಿದ್ವಿ ಆದ್ರೆ ಬೆವರೇ ಬರ್ಲಿಲ್ಲ. ಎಷ್ಟೇ ಆದ್ರೂ ನಿಮ್ ಸಹವಾಸ ಮಾಡಿದೀವಲ್ಲ ಅದಕ್ಕೆ ನಿಮ್ ಬುದ್ಧಿನೇ ಬಂದಿದೆ. ರಾಕಿ ಹೊಡೆದಿದ್ ನನಗೂ ಐ ಲೈಕ್ ಇಟ್ ಅಂತ್ಯಾ. ಈಗೆಲ್ಲ ಬಾಣ್ಲಿ ನಿನಗೆ ಹೊಡಿಲಿ ನನಗೆ ಹೊಡಿಲಿ, ಹೊಡಿಯುವಾಗ ಒಂದು ಚಟೀರ್ ಅಂತ ಸೌಂಡ್ ಬರ್ತದಲ್ಲ, ಆ ಸೌಂಡ್ ಕೇಳಿದ್ರೆ ನನಗೆ ಒಂದು ನಮ್ಮನೆ ಸ್ಟಾಕ್ ಸಿಗ್ತದೆ. ಅಷ್ಟೊತ್ತಿಗೆ ನಾನು ಐ ಲೈಕ್ ಇಟ್ ಅಂತ ಬಿಡ್ತೇನೆ. ಇವಾಗ ಜಾಣಿ ಬಾಯಿ ಅವ್ರು ಸುಮ್ಮನೆ ಕೂತ್ಕೊಳ್ಳಿಲ್ಲ ಮಾರ್ರೆ, ಅವರ ಕೈಗೆ ನಾನು ಟ್ಯಾಟು ಹಾಕಿದ್ದೇನೆ. ಆ ನೋವಿಗೆ ಗಾಳಿಗೆ ಕೂತ್ಕೊಂಡಿದ್ದಾರೆ. ರಾಕೆ ನೀನ್ ಟ್ಯಾಟೂ ಕೆಲಸ ಬೇರೆ ಮಾಡ್ತೀಯನಾ? ಅದು ಕೆಲಸ ಅಲ್ಲ ಜನ್ನಣ್ಣ, ಹವ್ಯಾಸ. ನನಗೂ ಟ್ಯಾಟೂ ಹಾಕ್ತೀಯಾ? ಓ ಶ್ಯೂರ್. ಆದ್ರೆ ನೀವು ಏನಂತ ಇಲ್ಲಿ ಟ್ಯಾಟು ಹಾಕಿಸ್ಕೊಳ್ತೀರಾ? ಗೆಸ್ ಮಾಡಿ ನೋಡೋಣ. ಇದ್ರಲ್ಲಿ ಗೆಸ್ ಮಾಡೋದೇನಿದೆ, ನೀವು ನಾಲಾಯಕ್ ಅಂತ ಹಾಕಿಸ್ಕೊಳ್ತೀರಂತ ನಮ್ಮೆಲ್ರಿಗೂ ಗೊತ್ತು. ಐ ಲೈಕ್ ಇಟ್, ಐ ಲೈಕ್ ಇಟ್. ರಾಕೆ ನಿನ್ಗೆ ಯಾವ ತರ ಟ್ಯಾಟೂ ಹಾಕಕ್ ಬರುತ್ತಾ? ನಿಮಗೆ ಯಾವ ನಮೂನೆ ಬೇಕು ಹೇಳಿ ಜನ್ನಣ್ಣ, ಹಾಕ್ತೇನೆ. ನಿಮಗೆ ಎಂತ ಅಂದ್ರೆ ಇಷ್ಟ? ಪುಟ್ಟಮಲ್ಲಿ ಅಂದ್ರೆ ಪುಟ್ಟ ಪುಟ್ಟಾಗಿರೋ ದ್ರಾಕ್ಷಿ ಇದ್ರೆ ನಂಗೆ ತುಂಬಾ ಇಷ್ಟ. ಪುಟ್ಟ ಪುಟ್ಟಾಗಿರೋ ದ್ರಾಕ್ಷಿ ಗೊಂಚಲ್ನ ನನ್ನ ಹೃದಯದ ಮೇಲೆ ಹಾಕ್ತೀಯಾ? ಹೃದಯದ ಮೇಲೆ ಅಂದ್ರೆ ಪುಟ್ಟ ಪುಟ್ಟದಕ್ಕೆ ದೊಡ್ಡ ದೊಡ್ಡದೇ ಹಾಕ್ತೇವೆ. ಚಂದನವ್ರೆ ನೀವ? ನಾನು ಬಾಬಣ್ಣ ಅನ್ಕೊಬಿಟ್ಟೆ. ಚೆನ್ನಾಗಿ ಪಟಪಟಿ ಚಡ್ಡಿ ಬನ್ನಿನ ಮಾರೋರ್ಗೆಲ್ಲ ಹಾಡಕ್ ಬರುತ್ತೆ. ಏನಂದ್ರಿ? ರೋಡಲ್ಲಿ ಹೋಗ್ತಿದ್ದೆ ನಿಮ್ಮ ಹಾಡು ಕೇಳಿ ಓಡೋಡ್ ಬಂದ್ಬಿಟ್ಟೆ. ನಾ ಆಡಿ ಹೊಳಿದ್ದು ಅಲ್ಲಿಗಂಟ ಕೇಳಿಸ್ತಾ? ನಿಮ್ಮ ಹಾಡು ಕೇಳಿ ಪ್ರೇಮ ಲೋಕದಲ್ಲಿ ಪಾರಿವಾಳಗಳೆಲ್ಲ ರೆಕ್ಕೆ ಬಿಚ್ಚಿ ಮನಸ್ಸು ಬಿಚ್ಚಿ ಪಟಪಟ ಅಂತ ಹಾಡ್ತಿದಾವೆ. ನಿಮಗೆ ಕಾಣಿಸ್ತಿಲ್ಲ? ಆಡ್ಕೊಳ್ಳಿ ಆಡ್ಬೇಡಿ ಇರಿ, ಮಾಡಿ ಮೇಲೆ ಹೋದ್ರೇನೆ ಪಾರಿವಾಳಗಳು ಕಾಣಿಸಲ್ಲ, ಅಂತದ್ರಲ್ಲಿ ಅಟ್ಟಿ ಒಳಗ್ ಕಾಣಿಸವ. ಬಂದಿವ್ರೆ ಬರೀ ಕಣ್ಣಿಂದ ನೋಡಿದ್ರೆ ಒಂದ್ ಸಣ್ಣ ಹುಳುನು ಕಾಣಲ್ಲ, ಹೃದಯದ ಕಣ್ಣಿಂದ ನೋಡ್ಬೇಕು. ಹೃದಯದ ಕಣ್ಣ ಅದೆಲ್ಲಿದ್ದು? ಇಲ್ಲಿ ಪುಟ್ಮಲ್ಲಿ ಅವ್ರೆ, ಅಯ್ಯೋ ದ್ರಾಕ್ಷಿ ಗೊಂಚಲಲ್ವಾ? ಇದನ್ನ ನೋಡಿ ಯಾಕೆ ಮೂರ್ಛೆ ಹೋದ್ರು? ಪುಟ್ಮಲ್ಲಿ ಅವ್ರೆ, ಪುಟ್ಮಲ್ಲಿ ಅವ್ರೆ, ಅಯ್ಯೋ ಪುಟ್ಮಲ್ಲಿ ಅವ್ರೆ. ಡಾಕ್ಟ್ರೆ ಪುಟ್ಮಲಿಗೆ ಆನಾಗಿದ್ದು ಹೇಳಿ ಡಾಕ್ಟ್ರೆ. ಅದನ್ನ ಚೆಕ್ ಮಾಡ್ಲಿಕ್ಕತ್ತೀನ್ರಿ. ಯಾವ ಸಿಡಿ ಹಾಕಿದ್ರು ಸೌಂಡ ಬರವಲ್ತು. ಖಾಲಿ ಸಿಡಿ ಹಾಕಿರ್ಬೇಕು ನೋಡಿ. ಖಾಲಿ ಸಿಡಿ ಹಾಕ್ಲಿಕ್ಕೆ ನಾನು ನಿಮ್ಗತ್ತೆ ಖಾಲಿ ಇರ್ತೀನ್ರಿ. ನನ್ನ ಹತ್ರ ಇರೋ ಸಿಡಿ ಎಲ್ಲ ಫುಲ್ಲಿ ಲೋಡೆಡ್. ಡಾಕ್ಟ್ರೆ ಕೇಳದ್ನೆ ಮರ್ತು ಬಿಟ್ಟಿದಿ, ಮೊಕ್ಕ್ಯಾಕ್ ಮುಸುಡುಗುಕ್ಕ ಹಾಕೊಂಡಿದಾರಿ? ಯಾರಾದ್ರೂ ಮಾಂಜ ಕೊಟ್ಟು ಕಳ್ಸಿದ್ರ? ನನಗೆ ಯಾರೀ ಮಾಂಜ ಕೊಡ್ತಾರ? ಎಲ್ಲರೂ ನನ್ನ ಪ್ರೀತಿಸ್ತಾರ ಅಂದ್ರ ಎಲ್ಲರೂ ನನ್ನ ಸ್ನೇಹ ಬಯಸ್ತಾರ ಅಂದೆ. ಸಮ್ಮರ್ ಡೇ ನೋಡ್ರಿ, ಟ್ಯಾನ್ ಆಗ್ಬಾರ್ದು ಅಂತ ಹಾಕೊಂಡಿನಿ. ಡಾಕ್ಟ್ರೆ ನಿಮ್ ಟ್ಯಾನ್ ವಿಷಯ ಬಿಡಿ, ಪುಟ್ಮಲಿ ಅವ್ರಿಗೆ ಏನಾಗಿದೆ ಅಂತ ನೋಡ್ ಹೇಳಿ. ಏನಾದ್ರೂ ಗುಡ್ ನ್ಯೂಸಾ? ಹಾಗಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಇಂಪಾಸಿಬಲ್. ಓ ಅಣ್ಣಪ್ಪನವ್ರೆ, ಯಾಕೆ ಚಾನ್ಸ್ ಇಲ್ಲ? ಇಟ್ ಈಸ್ ಡಬಲ್ ಪಾಸಿಬಲ್. ಏನೋ ಅನುಮಾನ? ಹೌದ್ರಿ ಗೌಡ್ರ, ಜಾನಿ ಅವ್ರು ಹೇಳಿಕತ್ತದ್ದು ಬರಬರದ. ಇವರು ಪ್ರಜ್ಞೆ ತಪ್ಪಿರೋದು ಆ ವಿಷಯಕ್ಕಲ್ಲ, ಬ್ಯಾರೆ ಯಾವ್ದೋ ವಿಷಯ ಅದ. ಆದ್ರೆ ಸುಮ್ನೆ ಯಾಕೆ ಪ್ರಜ್ಞೆ ತಪ್ಪಿಳ್ತಾರೆ? ನನಗನ್ಸುತ್ತೆ ಎಣ್ಣೆಪ್ಪನವ್ರು ಬಂದು ಹೇಳ್ಬಾರ್ದನ್ನ ಹೇಳ್ಬಿಟ್ಟಾರೆ, ಅದಕ್ಕೆ ಗ್ಯಾನ್ ತಪ್ಪು ಬಿದ್ದೋಗ್ಬಿಟ್ಟಾಳೆ. ನಾನೇನು ಹೇಳ್ಬಾರ್ದು ಹೇಳಿಲ್ಲ ರೀ. ಪುಟ್ಮಲ್ಲಿ ಅವ್ರೆ ಚೆನ್ನಾಗಿದ್ದೀರಾ ಅಂದೆ ಅಷ್ಟೇ. ಒಂದೊಂದ್ಸಲ ಗುಳ್ಳೆ ನರಿಗಳ ಮುಖ ನೋಡಿದಾಗಲೂ ಗ್ಯಾನ್ ತಪ್ಪು ಬೀಳ್ತಾಳೆ. ಏನಂದ್ರೆ? ನಿಮ್ಮನ್ನ ನೋಡಿ ಗ್ಯಾನ್ ತಪ್ಪು ಬಿದ್ದಿರ್ತಾಳೆ ಅಂದಿ. ನಿಮ್ ಮುಖ ನೋಡಿನೇ ಪ್ರಜ್ಞೆ ತಪ್ಪಿಲ್ಲ, ಇನ್ ನನ್ನಂತ ಹ್ಯಾಂಡ್ಸಮ್ ಮುಖ ನೋಡಿ ಪ್ರಜ್ಞೆ ತಪ್ಪು ಬೀಳ್ತಾರ? ಚಾನ್ಸೇ ಇಲ್ಲ. ಸಾಕ್ ನಿಲ್ಲಿಸ್ರಿ. ಏನ್ರಿ ನೀವಿಬ್ಬರು ಸಣ್ಣ ಹುಡುಗರು ಲಾಲಿಪಪ್ಪಿ ಜಗಾಡ್ದಂಗೆ ಜಗಾಡ್ಲಿಕ್ಕತ್ತಿರಲ್ಲ. ನೀವಿಬ್ರು ನನ್ನ ಕ್ಲಿನಿಕ್ಕಿಗೆ ಬಂದು ಒಂದ್ಸಲ ಕೌನ್ಸಿಲಿಂಗ್ ತಗೋರಿ. ನನ್ನ ಹತ್ರ ಒಂದು ಹೊಸ ಸಿಡಿ ಬಂದದ, ಅದನ್ನ ನೋಡಿದ್ರ ಗುದ್ದಾಡ್ಲಿಕ್ಕತ್ತಿರೋ ನೀವಿಬ್ರು ಮುದ್ದಾಡ್ತೀರಿ. ಡಾಕ್ಟ್ರೆ ನಮಗೆ ಸಿಡಿ ಕೊಡೋ ವಿಷಯ ಬಿಟ್ಬಿಡಿ, ಪುಟ್ಮಲಿಗೆ ಏನಾಗಿದ್ದು ನೋಡ್ಬಿಟ್ಟು ಹೇಳಿ. ನೋಡ್ದೇನ್ರಿ ಗೌಡ್ರ, ನಿಮ್ಮ ಮನೆಯವ್ರು ಎಚ್ಚರಾದ್ರು ನೋಡ್ರಿ. ಯಾಕೆ ಪ್ರಜ್ಞೆ ತಪ್ಪ್ಯಾರಂತ ನೀವ ಕೇಳಿ ತಿಳ್ಕೊರಿ. ಮತ್ ನೀವ್ ಯಾಕೆ ಬಂದಿದ್ದೀರಾ? ನಿಮ್ಮನ್ನ ನೋಡ್ಲಿಕ್ಕೆ. ಬಾಬಣ್ಣ, ಮಧುರವ್ರೆ, ಚಂದನವ್ರೆ, ಪುಟ್ಮಲ್ಲಿ ಅವ್ರೆ ಹುಷಾರಾಗಿದ್ದೀರಾ ತಾನೆ? ಇಲ್ಲಿ ನೋಡಿ. ಪುಟ್ಮಲಿ ಅವ್ರು ಯಾಕೆ ಈ ರೀತಿ ಪದೇ ಪದೇ ಪ್ರಜ್ಞೆ ತಪ್ಪಿ ಬೀಳ್ತಿದ್ದಾರೆ? ಡಾಕ್ಟ್ರೆ ಇವ್ರಿಗೆ ಏನಾಗಿದೆ ನೋಡ್ ಹೇಳಿ. ಇವ್ರಿಗೆ ಏನಾಗ್ಯದ ಅಂತ ನನಗೂ ಗೊತ್ತಾಗವಲ್ತ್ರಿ. ಮತ್ ಕೋಟ್ ಪಿಚ್ಚಿಟ್ಬಿಟ್ಟು ಇಟ್ಕ ಬೇಸಕ್ ಹೋಗಿ. ಶ್ರೀರಾಮ, ನಮ್ಮ ಅತ್ತೆ
ಇದಕ್ಕೆ ಏನಾರ ಪರಿಹಾರ ಮಾಡ್ಕೋಬೇಕು. ಆಮೇಲೆ ಪುಟ್ಮಲಿ ಕಟ್ಕೊಂಡ್ರ ಗಂಡನ ದಯ್ಯ ಅಂದಯ ನಾನು ನಿನ್ ಕಣ್ಣಿಗೆ ದೈ ತರ ಕಂಡನ. ಅದು ಹಂಗಲ್ಲ, ನಾನು ಆಗಾಗ ಮೂರ್ಛೆ ಹೋಗಿ ಬಿದ್ಬಿಡ್ತಿದ್ನಲ್ಲ, ಅದನ್ನ ನನ್ನ ಅತ್ತೆಯವ್ರಿಗೆ ಫೋನ್ ಮಾಡಿ ಹೇಳ್ದೆ. ಅದಕ್ಕೆ ಅವರು ನಿನ್ಗೆ ದಯ್ಯ ಮೆಟ್ಕೊಂಡದೆ ಅಂದ್ರು. ಅದನ್ನೇ ಯೋಚನೆ ಮಾಡ್ತಾ ಇದ್ನ, ಅಷ್ಟಲ್ಲಿ ನೀವು ಬಂದ್ಬಿಟ್ರಿ. ಅದಕ್ಕೆ ದಯ್ಯ 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 ಅಂತ ಕಿರ್ಚ್ಕೊಂಡ್ಬಿಟ್ಟಿ. ನಮ್ಮ ಅವ್ನಿಗೆ ಮಾಡಕ್ ಬೇರೆ ಏನು ಕ್ಯಾಮೆ ಇಲ್ಲ, ಇಂಥ ಕೆಟ್ಟ ವಿಷಯಗಳನ್ನೇ ತಲೆಗೆ ತುಂಬೋದಾಗೋಯ್ತು. ಅದ್ರ ಬದಲು ಸುಖವಾಗ ಹೆಂಗ ಸಂಸಾರ ಮಾಡ್ಬೋದು ಅಂತ ಹೇಳ್ಕೊಡ್ಬೋದಾಗಿತ್ತಾನೆ. ಆಮೇಲೆ ಪುಟ್ಮದಿ ಈಗಿನ ಕಾಲದಲ್ಲಿ ದಯ್ಯೂ ಇಲ್ಲ ಪಿಸಾಚಿನೂ ಇಲ್ಲ. ನೀವ್ ಹೇಳಿದ್ದನ್ನ ನಂಬಲ್ಲ, ಅತ್ತೆವ ಹೇಳವ್ರೆ ಅಂದ್ಮೇಲೆ ಅದು ಅದ ಅದೇ ನಾನು ನಂಬ್ತೀನಿ. ಹೋಗಿ 9 ನಿಂಬೆಹಣ್ಣು 9 ಮೆಣಸಿನ್ಕಾಯಿ ತಕೊಂಬರಿ. ಚಿತ್ರಾನ್ನ ಮಾಡ್ಕೊಟ್ಟೆ. ಅದು ಚಿತ್ರಾನ್ನ ಮಾಡಕ್ಕಲ್ಲ, ಅದನ್ನ ಪೋನ್ಸಿ ಆರಾಮ ಮಾಡಿ ಹಾಕೊಳಕ್ಕೆ. ಅದನ್ನ ನಮ್ಮ ಅವ್ವ ಹೇಳ್ಕೊಟ್ಲಾ. ಹೂವನ್ನಿ ಅದನ್ನ ಹಾಕೊಂಡ್ರೆ ದಯ್ಯ ಬುಟ್ಟು ಓಡೋಗ್ಬಿಟ್ಟದಂತೆ. ಆಮೇಲೆ ಪುಟ್ಮಲಿ ಇನ್ ನಿಂಬೆಹಣ್ಣು ಮೆಣಸಿನ್ಕಾಯಿನೆಲ್ಲ ಬುತ್ತಾಕಮ್ಮೆ ನಾ ಹೇಳ್ದಂಗೆ ಕೇಳಿದ್ರೆ ನಿಂಗೆ ಮೆಟ್ಕೊಂಡ್ರ ದಯ್ಯನ ನಾವು ಓಡಿಸ್ತೀನಿ. ಅದೇನ್ ಹೇಳಿ. ಆಮೇಲೆ ಪುಟ್ಮಲಿ ಈ ಪ್ರಪಂಚದಲ್ಲಿ ದಯ್ಯನೂ ಇಲ್ಲ ಪಿಶಾಚಿನೂ ಇಲ್ಲ, ಇರೋದು ಏಡಿಯೇ ಒಂದು ಪ್ರೀತಿ ಒಂದು ನಂಬಿಕೆ. ನೀನು ನನ್ನ ಎಷ್ಟೇ ನಂಬಿ ಪ್ರೀತಿ ಮಾಡ್ತೀಯೋ ನಾನು ಅಷ್ಟೇ ನಿನ್ನ ನಂಬಿ ಪ್ರೀತಿ ಮಾಡ್ತೀನಿ. ಪ್ರೀತಿಗ ದೇವ್ರುಗಳೇ ತಲೆ ಬಗ್ಗಿಸ್ತವ, ಇನ್ ದೈಗಳು ತಲೆ ಬಗ್ಸಲ್ವಾ? ನೀವ್ ಹೇಳೋದು ತಿಟ ಅನ್ನಿಸ್ತಾದೆ. ಅಂತದೆ ನಮ್ಮೆ ನಾ ಹೇಳೋದೇ ಸರಿ. ಆಮೇಲೆ ಪುಟ್ಮಲಿ ಈಗ ನಿನ್ಗೆ ಪ್ರೀತಿಯಿಂದ ಯಾನ ತಂದಿನಿ ತಿನ್ನಲ್ವಾ? ಬಿಡ್ತಾನೆ, ನೀವೇನಾರ ಪ್ರೀತಿಯಿಂದ ಕೊಟ್ರೆ ನಾ ಬೇಡ ಅಂದಿನ. ಕೊಡಿ. ಕಣ್ಮುಚ್ಕ ಕಣ್ಬಿಡು. ಡಾಕ್ಟ್ರೆ ನೀವೀಗ ಸೈಲೆಂಟಾಗಿ ನಿಂತ್ಬಿಟ್ರೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಪುಟ್ಟಮಲ್ಲಿ ಅವ್ರಿಗೆ ಏನಾಗಿದೆ? ನನ್ನ ಪ್ರಕಾರ ಅವ್ರು ಯಾವುದೋ ನೋಡಬಾರ್ದು ನೋಡಿ ಪ್ರಜ್ಞೆ ತಪ್ಪ್ಯಾರ ಅನ್ಸ್ಲಿಕ್ಕತ್ತದ. ರೀ ಗೌಡ್ರೆ, ಪ್ರಜ್ಞೆ ತಪ್ಪ ಅಂತದ್ ಏನ್ರಿ ತೋರ್ಸಿದ್ರಿ? ಓ ಅಣ್ಣಪ್ಪನವ್ರೆ, ನಾ ಯಾನು ತೋರಿಸಿಲ್ಲ, ಪ್ರೀತಿಯಿಂದ ಮಾತಾಡಿಸ್ತಿ ಯಾನ್ ತಪ್ಪು ಬಿದ್ದೋಗ್ಬಿಟ್ಟಾಳೆ. ನಮ್ಮ ಪುಟ್ಮೇಲೆ ಈ ಮುದಿಯ ಈಗ ಬರ್ಬೇಕಿತ್ತಾ? ಗೌಡ್ರೆ ಯಾರಿಗೆ ಬೈತಿದಾರ? ಇನ್ಯಾರು ನಮ್ಮದಿರೋರೆ ಪುಟ್ಮಲ್ಲಿ ಅವ್ರ ಅಪ್ಪನ್ನ. ರೀ ಗೌಡ್ರೆ, ನಿಮ್ಗೆ ಮ್ಯಾನರ್ಸ್ ಇಲ್ವೇನ್ರಿ? ಹೆಣ್ ಕೊಟ್ ಮಾವ ಕಣ್ ಕೊಟ್ ದೇವ್ರು ಅಂತಾರೆ, ಅಂತರ್ನ ಮುದಿ ಅಂತಿರಲ್ಲ, ನಾಚಿಕೆ ಆಗಲ್ಲ? ಓ ಅಣ್ಣಪ್ಪನವ್ರೆ, ಅವ್ರು ಕೊಟ್ಕೊಂಡು ಹೇಗ್ತಾರ ಕಷ್ಟ ಯಾನಂತ ನನಗೆ ಗೊತ್ತು. ನಿಮಗೂ ಅಂತ ಮಾವ ಸಿಕ್ಕಿದ್ರೆ ನೀವು ಇಂಥ ಮಾತನ್ನೇ ಹೇಳ್ತಿದ್ರಿ. ನೀವು ಒಪ್ಕೊಂಡ್ರೆ ಈಗಲೂ ಅವ್ರನ್ನೇ ಮಾವನ್ ಮಾಡ್ಕೊಂಡ್ಬಿಡ್ತೇನೆ. ಏನಂದ್ರೆ ಅವ್ರು ಅವಾಗ್ಲಿಂದ ಕೂಗ್ತಿದಾರೆ, ಹೋಗಿ ಮಾತಾಡ್ಸಿ ಅಂದೆ. ಮಧುರವ್ರೆ, ನಾವು ಹೋಗಿ ಮಾತಾಡ್ಸ್ಕೊಂಬತ್ತೀನಿ. ಪುಟ್ಮಲ್ಲಿನ ಹೊಸ ಹುಷಾರ ನೋಡ್ಕೊಳ್ಳಿ. ನೀವೇನು ಯೋಚನೆ ಮಾಡ್ಬಿಡಿ ಗೌಡ್ರೆ, ಪುಟ್ಮಲ್ಲಿ ಅವ್ರನ್ನ ನಾನು ನೋಡ್ಕೋತೀನಿ, ನೀವು ಹೋಗ್ಬಿಟ್ಟು ಬನ್ನಿ. ಚಡ್ಡಿ ಬನ್ನಿ ನನ್ನ ಮಗ. ಮಾವಯ್ಯನವ್ರೆ ಅಂತ ಕರಿಬೇಡ. ಸರಿ ಬಿಡಿ. ಪುಟ್ಸ್ವಾಮಿ ಪುಟ್ಸ್ವಾಮಿ ಅವ್ರೆ, ನಾನು ಏನ್ರ ಜ್ಞಾನ ತಪ್ಪಿದ್ದೋಗ್ಬಿಡ. ಗಾಬರಿ ಪಡ ಅಂತ ಧ್ಯಾನ ಇಲ್ಲ, ಡಾಕ್ಟ್ರ್ ಬಂದು ಚೆಕ್ ಮಾಡ್ತಾವ್ರೆ. ಜಾನಿ ಅವ್ರ ಬೇಕಾದ್ರ ಇಲ್ಲಿ ಬರ್ರಿ. ಇವ್ಯಾರು? ಅವನಲ್ಲ ಅವಳು. ಅವ್ರಿಗೆ ಪುಟ್ಮಲ್ನ ಚೆಕ್ ಮಾಡ್ತಾರ ಡಾಕ್ಟ್ರು. ಆಗ್ಲೇ ಹೊಡೆದಿದ್ದೇನ ಸರಿ, ಈಗ ಯಾಕೆ ಹೊಡೆದ್ರಿ? ಸ್ಮಶಾನದಲ್ಲಿ ಬೂದಿ ತಗೊಂಡಿದ್ದಾಗಿದ್ದಾನೆ, ಅವನು ಕರ್ಕೊಂಡ್ಬಂದು ನನ್ನ ಮಗಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತಿದೆಯಲ್ಲ ಅದಕ್ಕೆ. ಅಂಕಲ್, ನಾ ಬೂದಿ ಎತ್ತಾವಲ್ರಿ, ಸಿಡಿ ಕೊಡವ. ನಾ ಕೊಟ್ಟಿರೋ ಸಿಡಿ ನೋಡಿದ್ರ ಎಂತ ಕಾಯಿಲೆ ಇದ್ರು ಓಡಿ ಹೋಗ್ತದ. ನೀವು ಯಾವ್ದಾದ್ರು ಹಳೆ ಕಾಯಿಲೆ ಇದ್ರೆ ಹೇಳ್ರಿ, ಸಿಡಿ ಕೊಡ್ತೀನಿ. ನೀನೇನಾದ್ರೂ ನಮ್ಮೂರ್ ಕಡೆ ಕಾಣಿಸ್ಕೊಂಡ್ರೆ ನರಬಲಿ ಕೊಟ್ಟು ಬಿಡ್ತಾರೆ. ಹೋಗಿಲ್ಲಿದ. ಆತ್ ಬಿಡ್ರಿ, ಹೋಗ್ತೀನಿ. ನೋಡ್ದೇನಮ್ಮ, ಎಂಥವರಿಂದ ನನ್ನ ಮಗಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾನೆ ಅಂತ. ಇದರಿಂದಾನೇ ಗೊತ್ತಾಗುತ್ತೆ ನನ್ನ ಮಗಳ ಮೇಲೆ ಇವನ್ಗೆ ಎಷ್ಟು ಪ್ರೀತಿ ಇದೆ ಅಂತ. ಇಂಥವರಿಂದ ನನ್ನ ಮಗಳ ಕಾಯಿಲೆ ವಾಸಿ ಮಾಡಕ್ಕಾಗುತ್ತಾ? ಅಂಕಲ್ ಏನ್ ಹೇಳ್ತಿದ್ದೀರಾ? ಪುಟ್ಟಮಲ್ಲಿ ಅವ್ರಿಗೆ ಕಾಯಿಲೆ ಇದೆಯಾ? ಅವನಮ್ಮ ಚಿಕ್ಕವಳು ಆಗಿದ್ದಾಗ ಅವಾಗ ಅವಳ ಜ್ಞಾನ ತಪ್ತಾ ಇತ್ತು. ಡಾಕ್ಟರ್ ಹೇಳಿದ್ರು ಅವಳು ಹಿಂದಿನ ಜನ್ಮಕ್ಕೂ ಈಗಿನ ಜನ್ಮಕ್ಕೂ ಏನೋ ಸಂಬಂಧ ಇದೆ ಅಂತ. ಅದು ಈಗ ಮರುಕಳಿಸ್ತಾ ಇದೆ ಅಂತ ಕಾಣುತ್ತೆ. ಅಂಕಲ್ ನೀವೇನೋ ಯೋಚನೆ ಮಾಡ್ಬೇಡಿ, ನಾನು ಪೂರ್ವ ಜನ್ಮ ಥೆರಪಿ ಕೋರ್ಸ್ನ ಮಾಡಿದ್ದೀನಿ. ಒಬ್ಬ ವ್ಯಕ್ತಿನ ಹಿಂದಿನ ಜನ್ಮಕ್ಕೆ ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಸೊ ನಾನ್ ಪುಟ್ಟಮಲ್ಲಿ ಅವ್ರನ್ನ ಹಿಂದಿನ ಜನ್ಮ ಕರ್ಕೊಂಡು ಹೋಗ್ತೀನಿ. ಎದ್ರ ಮೇಲೆ ಇಂಥವ್ರು ಇಟ್ಕೊಂಡು ಅಂಥವ್ರನ್ನ ಕರ್ಕೊಂಡು ಬಂದಿದೆಯಲ್ಲ ಅದಕ್ಕೆ.
ಪುಟ್ಮಲ್ಲಿ ಅವರೇ, ಈಗ ನಿಮ್ಮ ತಲೆಯಲ್ಲಿರೋದನ್ನೆಲ್ಲ ಆಚೆ ಹಾಕ್ತಾ ಹೋಗಿ. ಸ್ವಚ್ಛವಾದ ಆಕಾಶನ ನಿಮ್ಮ ತಲೆ ತುಂಬಿಕೊಳ್ತಾ ಹೋಗಿ. ಆಕಾಶನ ದಿಟ್ಟಿಸ್ ನೋಡಿ. ಅಲ್ಲೊಂದು ನಕ್ಷತ್ರ ಕಾಣಿಸುತ್ತೆ, ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಈಗ ಆ ನಕ್ಷತ್ರನ ಫಾಲೋ ಮಾಡ್ಕೊಂಡು ಹೋಗಿ. ಅದು ನಿನ್ನ ಪೂರ್ವ ಜನ್ಮ ಕರ್ಕೊಂಡು ಹೋಗುತ್ತೆ. ಕರ್ಕೊಂಡು ಹೋಗ್ತಿದ್ಯಾ? ಕರ್ಕೊಂಡ್ಬಿಡ್ತಾ ಇದೆ. ಹಾಗೇ ಮುಂದಕ್ಕೆ ಹೋಗಿ, ಹಾಗೇ ಮುಂದಕ್ಕೆ ಹೋಗಿ. ಅಲ್ಲಿ ಸುತ್ತಮುತ್ತಲು ಏನೇನಿದೆ ಅಂತ ನೋಡಿ ಹೇಳಿ. ನಕ್ಷತ್ರ ನನ್ನ ಕರ್ಕೊಂಡ್ ಹೋಯ್ತಾ ಇದೆ. ಯಾವುದೋ ಹಳೇ ಕಾಲದ ಥರ ಕಾಣ್ತಾ ಇದೆ. ಅಲ್ಲಿ ಯಾವುದೋ ಒಂದು ಬೋರ್ಡ್ ಅದೆ, ಮಹಾರಾಣಿ ಬ್ಯಾಕ್ಟೀರಿಯಾ ಕಾಲೋನಿ ಅಂತ ಅದೆ. ಮಹಾರಾಣಿ ಬ್ಯಾಕ್ಟೀರಿಯಾ ಕಾಲೋನಿನ? ಅದು ಬ್ಯಾಕ್ಟೀರಿಯಾ ಕಾಲೋನಿ ಅಲ್ಲ, ಮಹಾರಾಣಿ ವಿಕ್ಟೋರಿಯಾ ಕಾಲೋನಿ ಅಂತ ಹೇಳ್ತಿದ್ದಾರೆ. ಹಿಡಿದ್ರಿ ಚಾಡ. ಹಾಗಾದ್ರೆ ಅದು ಬ್ರಿಟಿಷರ ಕಾಲ ಇರಬೇಕು. ಪುಟ್ಮಲ್ಲಿ ಅವರೇ, ಆ ನಕ್ಷತ್ರನ ಹಾಗೇ ಫಾಲೋ ಮಾಡಿ. ಈಗ ಅಲ್ಲೇನು ಕಾಣಿಸ್ತಿದೆ ಅಂತ ಹೇಳಿ. ದೊಡ್ಡ ಬಂಗ್ಲೆ ಕಾಣಿಸ್ತಾ ಇದೆ. ಅದರಲ್ಲಿ ಜಮೀನ್ದಾರ ಶ್ರೀರಾಮಚಂದ್ರ ಗೌಡ ಬಹದ್ದೂರ್ ಅಂತ ಬರ್ತದೆ. ಈಗ ಆ ಬಂಗ್ಲೆ ಒಳಗೆ ಹೋಗಿ ಅಲ್ಲೇನು ಕಾಣಿಸ್ತಿದೆ ಅಂತ ಹೇಳಿ. ಶ್ರೀರಾಮ, ನಾ ಏನ್ ನೋಡ್ತೇನಿ? ನನ್ನ ಕಣ್ಣು ನನಗೆ ನಂಬಕ್ಕಾಯ್ತಿಲ್ಲ. ಚರಣದಾಸ ಪ್ರಭು, ಶ ಕಾರ ಸರಸಿ. ಹೇಳಿ ಪ್ರಭು. ಇವಳೆ ನನ್ನ ಹೊಸ ಹೆಂಡತಿ, ಜಮೀನ್ದಾರ್ ರಾಮೇಗೌಡ ಬಹದ್ದೂರ್ರವರ 5ನೇ ಧರ್ಮಪತ್ನಿ ರತಿದೇವಿ. ನನ್ನ ಬಾಬಣ್ಣಂಗೆ 5ನೇ ಹೆಂಡತಿ ಅಂತೆ. ನನಗೆ ಗೊತ್ತಿತ್ತಮ್ಮ, ಈ ಚಡ್ಡಿ ಬನಿ ನನ್ನ ಮಗ ಇಂಥ ಕಸ ಕೆಲಸನೇ ಮಾಡೋದು ಅಂತ. ಈ ಜನ್ಮದಲ್ಲಿ ಮೋಸ ಮಾಡಿದ್ದಲ್ದೆ ಹೋದ ಜನ್ಮದಲ್ಲೂ ನನ್ನ ಮಗಳಿಗೆ ಮೋಸ ಮಾಡಿದೀಯಾ. ಜನ್ಮದಂತೂ ಇಂಥ ಕಸ ಕೆಲಸ ಮಾಡಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ? ಮುಗಿರಿ ಅಂಕಲ್ ಮುಖಕ್ಕೆ. ನಾಚಿಕೆ ಇಲ್ಲದ ಮನುಷ್ಯ. ಪುಟ್ಟಮಲ್ಲಿಯವರು ಇವ್ರಿಗೆ 5ನೇ ಹೆಂಡತಿ ಅಂತೆ. ಓ ಅಣ್ಣಪ್ಪನವ್ರೆ, ಹೋದ ಜನ್ಮದಲ್ಲಿ ಮಾಡಿರೋ ತಪ್ಪುಗೆ ಈ ಜನ್ಮದಲ್ಲಿ ಎಲ್ಲ ಸೇರ್ಕೊಂಡು ಮೊಕ್ಕೆ ಕುಗಿತಾ ಇದಾರೆ. ನಿನ್ನಲ್ಲಿ ಗುಗ್ಗಿಬೇಕು ನಿನ್ನ ಜನ್ಮಕ್ಕೆ. ಹೋದ ಜನ್ಮದಲ್ಲಿ ಅಷ್ಟೇ ಅಲ್ಲ, ಈ ಜನ್ಮದಲ್ಲೂ ನೀವು ಕಿರಾತಕನೇ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವೆಲ್ಲ ಹೀಗೆ ಗಲಾಟೆ ಮಾಡ್ತಿದ್ರೆ ಪುಟ್ಮಲ್ಲಿ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಮೈಂಡ್ ಡೈವರ್ಟ್ ಆಗುತ್ತೆ. ಪುಟ್ಮಲ್ಲಿ ಅವರೇ, ಈಗ ಅಲ್ಲೇನು ನಡೀತಿದೆ ಅಂತ ನೋಡಿ ಹೇಳಿ. ಬಾಬಣ್ಣ ಜಮೀನ್ದಾರಾಗಿ ಕರಿದ್ರಾಕ್ಷಿ ತಿಂತವ್ರೆ. ಮನೆ ಕೆಲಸ ಸರಸಿನ ತಿನ್ನಂಗ್ ದುರ್ಗುಟ್ಕ ನೋಡ್ತಾವ್ರೆ. ಹೇಳಿ ಪ್ರಭು. ಬಾ, ದ್ರಾಕ್ಷಿ ಕೊಡುತ್ತೇನೆ, ಸೇವಿಸು. ಬೇಡ ಪ್ರಭು, ನಾನು ಬೇರೆಯವರ ದ್ರಾಕ್ಷಿ ಹಣ್ಣನ್ನು ಸೇವಿಸುವುದಿಲ್ಲ. ನಮ್ಮ ಮನೆಯಲ್ಲೇ ಬಹಳಷ್ಟು ದ್ರಾಕ್ಷಿ ಹಣ್ಣುಗಳಿವೆ, ಅದನ್ನೇ ಸೇವಿಸುವೆ. ನನಗೆ ತಿಳಿದಿದೆ, ನಿಮ್ಮ ಮನೆಯಲ್ಲಿರುವುದು ಹುಳಿ ದ್ರಾಕ್ಷಿ, ನನ್ನ ಬಳಿ ಇರುವುದು ಸಿಹಿ ದ್ರಾಕ್ಷಿ. ಇದನ್ನು ಒಂದು ಸಾರಿ ಸೇವಿಸಿದರೆ ಪುನಃ ಪುನಃ ಬೇಕು ಬೇಕು ಎಂದು ಹುಡುಕಿಕೊಂಡು ಬರುತ್ತೀಯ.
ಸರಸಿ, ಬಂದ ಅವಕಾಶವನ್ನು ಕಳೆದುಕೊಳ್ಳಬೇಡ. ನಾನು ಕೊಡುವ ದ್ರಾಕ್ಷಿಯನ್ನು ಬೇಡ ಎಂದು ನನ್ನ ಕೋಪಕ್ಕೆ ಗುರಿಯಾಗಬೇಡ. ಬೇಡ ಪ್ರಭು, ನಮ್ಮ ಮನೆಯ ದ್ರಾಕ್ಷಿ ಸಿಹಿ ಇರಲಿ ಹುಳಿ ಇರಲಿ, ಅದೇ ನನಗೆ ಶ್ರೇಷ್ಠ. ನಾನು ಅದನ್ನೇ ಸೇವಿಸುವೆ. ಚರಣದಾಸ, ಪ್ರಭು, ನೋಡಿದೆಯಾ ನಿನ್ನ ಹೆಂಡತಿಗೆ ಎಷ್ಟು ಕೊಬ್ಬಿದೆ ಎಂದು? ಹೋಗಿ ಹೋಗಿ ಇಷ್ಟು ಕೊಬ್ಬಿರುವ ಹೆಣ್ಣನ್ನು ಮದುವೆಯಾಗಿದ್ದೀಯಲ್ಲ, ನಿನಗೆ ಬೇರೆ ಹೆಣ್ಣು ಸಿಗಲಿಲ್ಲವೇ? ನನ್ನ ಬಳಿ ಪ್ರೀತಿಯಿಂದಲೇ ಇರುತ್ತಾಳೆ ಪ್ರಭು, ನಿಮ್ಮ ಬಳಿ ಮಾತ್ರ ಹೀಗಿದ್ದಾಳೆ. ತೊಂದರೆ ಇಲ್ಲ, ಇರಲಿ. ಹೆಣ್ಣು ಮುನಿಸಿಕೊಂಡಾಗಲೇ ಮನಸ್ಸಿಗೆ ಬೇಕು ಎನಿಸುವುದು. ಚರಣದಾಸ, ಒಡತೆ ಪ್ರಭು ದ್ರಾಕ್ಷಿ. ಚರಣದಾಸ, ನಾನು ನಿನಗೆ ದ್ರಾಕ್ಷಿಯನ್ನು ಕೊಡುತ್ತೇನೆ, ಸೇವಿಸು. ನೀವು ಕೊಡುವುದಾದ್ರೆ ದ್ರಾಕ್ಷಿ ಏನು, ಮಣ್ಣನ್ನು ತಿನ್ನುತ್ತೇನೆ. ತಾಂಡವ